ನೀವು ಯಶಸ್ಸು ಸಾಧಿಸಬೇಕೆಂದು, ಯಶಸ್ವಿ ವ್ಯಕ್ತಿಯಾಗಿ ಹೊರಹೊಮ್ಮಬೇಕು ಎಂದು ಬಯಸುತ್ತೀರಾ ಅಂದರೆ ಈ ಪ್ರಶ್ನೆಗೆ ಪ್ರತಿಯೊಬ್ಬರು ಹೌದು ಎಂದು ಉತ್ತರಿಸುತ್ತಾರೆ. ಆದರೆ ಇದರ ಜೊತೆಗೆ ಯಶಸ್ಸಿಗಾಗಿ ತ್ಯಾಗ ಮಾಡಲು ನೀವು ಸಿದ್ಧರಿದ್ದೀರಾ ಎಂದು ಕೇಳಿದಾಗ ಆಗ ಬಹುತೇಕ ಜನರು ಮೌನವಾಗುತ್ತಾರೆ. ಯಶಸ್ಸು ಎನ್ನುವುದು ಆಕಾಶದಿಂದ ಬಿದ್ದ ಹಣ್ಣು ಅಲ್ಲ. ಯಶಸ್ಸು ಎಂಬ ಹಣ್ಣಿನ ಸಿಹಿ ಸವಿಯಲು ಪ್ರತಿದಿನ ಇಲ್ಲಿ ಶ್ರಮಿಸಬೇಕು. ಯಶಸ್ಸು ಎನ್ನುವುದು ಯಾರೂ ಸಹ ಕೊಡುವಂತಹ ಗಿಫ್ಟ್ ಅಲ್ಲ, ಅದು ಶ್ರಮದಿಂದ ಗಳಿಸಬೇಕಾದ ಪುರಸ್ಕಾರ. ಯಶಸ್ಸು ಪಡೆಯಲು ಯಾವುದೇ ಶಾರ್ಟ್ಕಟ್ ಇಲ್ಲ, ಯಶಸ್ಸಿಗೆ ಸಬ್ಸ್ಟಿಟ್ಯೂಟ್ ಇಲ್ಲ, ಯಶಸ್ಸಿಗೆ ಆಲ್ಟರ್ನೇಟಿವ್ ಇಲ್ಲ. ಇರುವ ಮಾರ್ಗ ಯಾವುದು ಅಂದರೆ ಕಟ್ಟುನಿಟ್ಟಾದ ಹೋರಾಟ, ನಿರಂತರ ಶ್ರಮ ಮತ್ತು ಸರಿಯಾದ ದಾರಿ. ಹಾಗಾದರೆ ಯಶಸ್ಸು ಪಡೆಯಲು ನಾವು ಒಂದಿಷ್ಟು ನಿಯಮಗಳಿಗೆ ಬದ್ಧರಾಗಿರಬೇಕು. ಅದನ್ನೇ ಈಗ ತಿಳಿಸುತ್ತೇನೆ ಕೇಳಿ. ಮೊದಲನೆಯದು ಸ್ಪಷ್ಟ ಗುರಿ, ಕ್ಲಿಯರ್ ಗೋಲ್. ಹೌದು, ಯಶಸ್ಸು ಬಯಸುವವನಿಗೆ ಗುರಿ ಬೇಕು. ಗುರಿ ಇಲ್ಲದೆ ಹೋದರೆ ಯಶಸ್ಸು ದೊರಕುವುದಿಲ್ಲ. ಗೆಳೆಯ, ಇಲ್ಲಿ ನೀನು ಮಾಡಬೇಕಾಗಿರುವುದು ನಿನ್ನ ಜೀವನದ ಗುರಿಯನ್ನ ಸ್ಪಷ್ಟವಾಗಿ ಅರಿ, ಅದನ್ನ ಬರೆದಿಡು. ಗುರಿಯನ್ನು ನೆನಪಿಸಿಕೊಂಡು ಪ್ರತಿದಿನವನ್ನ ಆರಂಭಿಸು. ನೀನು ಮಾಡುವ ಕೆಲಸ ನಿನ್ನನ್ನ ಗುರಿಯತ್ತ ಕೊಂಡೊಯ್ಯುವಂತಿರಲಿ. ಇನ್ನ ಎರಡನೆಯದು ನಿಯಮಿತ ಶ್ರಮ. ಒಂದು ದಿನದ ಶ್ರಮ ನಿನ್ನನ್ನ ಮುಂದೆ ಕರೆದೊಯ್ಯುವುದಿಲ್ಲ. ಪ್ರತಿದಿನದ ಶ್ರಮ, ಹೋರಾಟವೇ ನಿನ್ನನ್ನ ಗೆಲುವಿನ ಹಾದಿಯತ್ತ ಕರೆದೊಯ್ಯಲು ಸಾಧ್ಯ. ಇಲ್ಲಿ ಅನೇಕ ಜನರು ಪ್ರತಿದಿನವನ್ನ ಉತ್ಸಾಹದಿಂದ ಆರಂಭಿಸುತ್ತಾರೆ. ಓದಲೇಬೇಕು ಅಂತ ಒಂದು ದಿನ ಓದುತ್ತಾರೆ, 2 ದಿನ ಕಾನ್ಸಂಟ್ರೇಟ್ ಮಾಡುತ್ತಾರೆ. ಆದರೆ ಇಲ್ಲಿ ನೀನು ನೆನಪಿಡು, ಯಶಸ್ಸು ಯಾರಿಗೆ ಸಿಗುತ್ತದೆ ಅಂದರೆ ನಿಯಮಿತವಾಗಿ ಕೆಲಸ ಮಾಡುವವರಿಗೆ ಮಾತ್ರ. ಭಗವಂತ ಹನುಮಂತ ಹಾಗೂ ಶ್ರೀರಾಮನು ಸೇತುವೆ ಕಟ್ಟುವಾಗ ಪ್ರತಿದಿನ ಕಲ್ಲು ಹಾಕಿ ಜೋಡಿಸುತ್ತಿದ್ದರು. ಒಂದು ದಿನ ಇರಲಿ ಅಂತ ಸುಮ್ಮನೆ ಬಿಟ್ಟಿದ್ದರೆ ಸೇತುವೆ ಪೂರ್ಣಗೊಳ್ಳುತ್ತಿರಲಿಲ್ಲ. ಒಬ್ಬ ವಿದ್ಯಾರ್ಥಿ ಕೂಡ ಹೀಗೆಯೇ ಪ್ರತಿದಿನ ಓದುವ ಕನ್ಸಿಸ್ಟೆನ್ಸಿ ಇಲ್ಲದಿದ್ದರೆ ಟಾಪರ್ ಆಗುವುದಿಲ್ಲ. ಕನ್ಸಿಸ್ಟೆನ್ಸಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಇಂಟೆನ್ಸಿಟಿ. ಒಂದೇ ದಿನ 12 ಗಂಟೆ ಓದಿದರೂ ಪ್ರಯೋಜನವಿಲ್ಲ, ಆದರೆ ಪ್ರತಿದಿನ 3 ಗಂಟೆ ಓದಿದರೂ ಯಶಸ್ಸು ಮುಟ್ಟಬಹುದು. ಗೆಳೆಯ, ಕನ್ಸಿಸ್ಟೆನ್ಸಿ ಈಸ್ ದ ಸೈಲೆಂಟ್ ಪವರ್. ಇದು ನಿಧಾನವಾಗಿ ನಿನ್ನ ಜೀವನವನ್ನು ಬದಲಿಸುತ್ತದೆ. ಇನ್ನ ಮೂರನೆಯದಾಗಿ ಸಮಯದ ಮೌಲ್ಯವನ್ನ ನಾವು ಅರಿಯಬೇಕು. ಟೈಮ್ ಈಸ್ ಲೈಫ್. ಸಮಯವನ್ನ ವ್ಯರ್ಥ ಮಾಡುವುದು ಅಂದರೆ ಜೀವನವನ್ನೇ ಹಾಳು ಮಾಡಿಕೊಂಡಂತೆ. ಇಲ್ಲಿ 1 ನಿಮಿಷ ಸಮಯವು ತುಂಬಾನೇ ಅಮೂಲ್ಯವಾಗಿದೆ. ಆದರೆ ಕೆಲವರು ಸಮಯವನ್ನ ಹೇಗೆ ಕಳೆಯಲಿ ಅಂತ ಯೋಚಿಸ್ತಾ ಇರ್ತಾರೆ. ಮೊಬೈಲ್ ಹಿಡಿದುಕೊಂಡು ರೀಲ್ಸ್ ನೋಡುವುದರಲ್ಲಿಯೇ ಗಂಟೆಗಟ್ಟಲೆ ಸಮಯ ಕಳೆಯುತ್ತಾರೆ. ಆದರೆ ಜೀವನದಲ್ಲಿ ಸ್ಪಷ್ಟ ಗುರಿ ಹೊಂದಿರುವವರು ಆ 1 ಗಂಟೆಯನ್ನ ಕನಸುಗಳತ್ತ ಸಾಗಲು ಮೀಸಲಿಡುತ್ತಾರೆ. APJ ಅಬ್ದುಲ್ ಕಲಾಂ ಸರ್ ಒಂದು ಮಾತು ಹೇಳಿದ್ದಾರೆ, clocks run the same for everyone but results different depending on how you use them. ಅಂದರೆ ಗಡಿಯಾರಗಳು ಎಲ್ಲರಿಗೂ ಒಂದೇ ರೀತಿ ಚಲಿಸುತ್ತವೆ, ಆದರೆ ನೀವು ಅವುಗಳನ್ನ ಹೇಗೆ ಬಳಸುತ್ತೀರಿ ಎಂಬುದರ ಮೇಲೆ ಫಲಿತಾಂಶಗಳು ಬದಲಾಗುತ್ತವೆ ಅಂತ. ಹೌದು, ಇದು ಖಂಡಿತ ಸತ್ಯವಾಗಿದೆ. ಇಂದಿನ 1 ಕ್ಷಣವನ್ನ ಕಾಪಾಡಿದರೆ ನಾಳೆಯ 1 ವರ್ಷವನ್ನ ಗೆಲ್ಲಬಹುದು. ಇನ್ನು 4ನೇ ನಿಯಮ ಸ್ವಶಿಸ್ತು, ಸೆಲ್ಫ್ ಡಿಸಿಪ್ಲಿನ್. ಡಿಸಿಪ್ಲಿನ್ ಈಸ್ ಚೂಸಿಂಗ್ ವಾಟ್ ಯು ವಾಂಟ್ ಮೋಸ್ಟ್ ಓವರ್ ವಾಟ್ ಯು ವಾಂಟ್ ನೌ. ಶಿಸ್ತು ಎಂದರೆ ಈಗ ನಿಮಗೆ ಏನು ಬೇಕು ಎನ್ನುವುದಕ್ಕಿಂತ ಹೆಚ್ಚಾಗಿ ಏನು ಬೇಕು ಎನ್ನುವುದನ್ನ ಆರಿಸಿಕೊಳ್ಳುವುದು. ಬೆಳಗಿನ ಸಮಯ ಅಲಾರಾಂ ಹೊಡೆದಾಗ ಎದ್ದು ಓದುವವನೇ ಮುಂದೆ ಬರುತ್ತಾನೆ, ಆದರೆ ಇನ್ನು 5 ನಿಮಿಷ ಮಲಗುವೆ ಎಂದುಕೊಂಡವನೇ ಹಿಂದೆ ಉಳಿಯುತ್ತಾನೆ. ಗೆಳೆಯ, ಸ್ವಶಿಸ್ತು ಎಂದರೆ ನಿನ್ನ ಮನಸ್ಸು ಹೇಳುವುದನ್ನ ಕೇಳದೆ ನಿನ್ನ ಗುರಿ ಹೇಳುವುದನ್ನ ಕೇಳುವುದಾಗಿದೆ. ಇನ್ನ 5ನೇ ನಿಯಮ, ಸೋಲಿಗೆ ಹೆದರಬಾರದು. ಫೇಲ್ಯೂರ್ ಈಸ್ ನಾಟ್ ದ ಎಂಡ್, ಫೇಲ್ಯೂರ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ ಸಕ್ಸಸ್. ಥಾಮಸ್ ಆಲ್ವಾ ಎಡಿಸನ್ ಸೋಲುಗಳ ಮೇಲೆ ಸೋಲು, ವಿಫಲತೆಗಳ ಮೇಲೆ ವಿಫಲತೆಗಳನ್ನು ಅನುಭವಿಸಿದ ಮೇಲೆಯೇ ಬೆಳಕು ನೀಡುವ ಬಲ್ಬ್ ಕಂಡುಹಿಡಿದರು. ಅವರು ಹೇಳಿದ್ದು, ನಾನು 1000 ಬಾರಿ ಫೇಲ್ ಆಗಿಲ್ಲ, ನಾನು 1000 ಮಾರ್ಗಗಳನ್ನು ಸೃಷ್ಟಿಸಿಕೊಳ್ಳುವುದನ್ನು ಕಲಿತಿದ್ದೇನೆ ಅಂತ. ಹಾಗೆ ಗೆಳೆಯ, ಸೋಲು ನಿನ್ನ ಕನಸನ್ನ ಕೊಲ್ಲುವುದಿಲ್ಲ, ಆದರೆ ಗಿವ್ ಅಪ್ ಮಾಡುವ ಮನಸ್ಸೇ ನಿನ್ನ ಕನಸುಗಳನ್ನ ನಾಶಪಡಿಸುತ್ತದೆ. ಸೋಲು ಎನ್ನುವುದು ಒಬ್ಬ ಶಿಕ್ಷಕರಂತೆ, ಅದರಿಂದ ಪಾಠ ಕಲಿತುಕೊಂಡು ಮತ್ತೆ ಮರು ಪ್ರಯತ್ನಿಸಬೇಕು.
ಇನ್ನ 6ನೇ ನಿಯಮ, ಉತ್ತಮ ವಾತಾವರಣ ಬೇಕು. ರೈಟ್ ಎನ್ವಿರಾನ್ಮೆಂಟ್, ನಮ್ಮ ಸುತ್ತಲಿನ ಪರಿಸರ ಹಾಗೂ ಜನರೇ ನಾವು ಹೇಗೆ ಬದುಕಬೇಕು ಎಂಬುದನ್ನು ಕಲಿಸುತ್ತಾರೆ. ಪಾಸಿಟಿವ್ ಮೈಂಡ್ಸೆಟ್ ಇರುವ ಜನರ ಮಧ್ಯೆ ಇದ್ದರೆ ನಮ್ಮ ಆಲೋಚನೆಗಳು ಪಾಸಿಟಿವ್ ಆಗಿರುತ್ತದೆ. ಸೋಮಾರಿಗಳ ಜೊತೆ ಸಂಗ ಮಾಡಿದರೆ ನಾವು ಸೋಮಾರಿಗಳಾಗುತ್ತೇವೆ. ಇನ್ನ 7ನೇ ನಿಯಮ ಏನು ಅಂದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಹಾಗೂ ವಿಶ್ವಾಸವಿರಬೇಕು. ನಿನ್ನನ್ನು ಮೊದಲು ನೀನು ನಂಬು, ಆಗ ಇಡೀ ಜಗತ್ತು ನಿನ್ನನ್ನು ನಂಬುತ್ತದೆ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಸುತ್ತಲಿನ ಸಮಾಜ, ಸುತ್ತಲಿನ ಜನ ನಮ್ಮನ್ನು ನಂಬುವುದಕ್ಕಿಂತ ಮೊದಲು ಇಲ್ಲಿ ನಮ್ಮನ್ನು ನಾವು ನಂಬುವುದು ಮುಖ್ಯವಾಗಿದೆ. ಮೇರಿ ಕೋಮ್ ಇವರಿಗೆ ಎಲ್ಲ ಹುಡುಗಿಯರು ಬಾಕ್ಸಿಂಗ್ ಮಾಡಲು ಬರುವುದಿಲ್ಲ, ಅದು ಸಾಧ್ಯವಿಲ್ಲ ಎಂದಾಗ ಮೇರಿ ಕೋಮ್ ನಾನು ಮಾಡಬಲ್ಲೆ ಎಂದು ತಮ್ಮನ್ನ ತಾವು ನಂಬಿ ತಮ್ಮ ಗುರಿಯತ್ತ ಹೆಜ್ಜೆ ಇಟ್ಟರು. ಅದೇ ನಂಬಿಕೆ ಮತ್ತು ಪರಿಶ್ರಮ ಮುಂದೆ ಅವರನ್ನ ವಿಶ್ವ ಚಾಂಪಿಯನ್ ಆಗಿ ಮಾಡಿತು. ನಾನು ತಿಳಿಸಿದ ಈ 7 ನಿಯಮಗಳು ಯಶಸ್ಸು ಪಡೆಯಲು ತುಂಬಾನೇ ಅಗತ್ಯವಾಗಿವೆ. ವಿಡಿಯೋ ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ ಕೇಳು. ಯಶಸ್ಸು ಖಂಡಿತ ಒಂದು ದಿನದಲ್ಲಿ ಬರುವುದಿಲ್ಲ, ಅದು ಪ್ರತಿದಿನದ ನಿರ್ಧಾರ, ತ್ಯಾಗ, ತಾಳ್ಮೆ ಹಾಗೂ ಪರಿಶ್ರಮದಿಂದ ಬರುತ್ತದೆ. ಹಾಗಾಗಿ ಹಿಂದೆ ಅದು ಯಾವುದು ನಿನ್ನ ಗುರಿ ಕನಸು ಆಗಿದೆಯೋ ಅದರತ್ತ ಒಂದು ದೃಢ ನಿರ್ಧಾರದಿಂದ ಹೆಜ್ಜೆ ಇಡು. ನೀನು ಹಿಂದೆ ಆರಂಭಿಸು, ನೀನು ಹಿಂದೆ ಬದಲಾಗು, ಯಾಕೆಂದರೆ ನಿನ್ನ ಭವಿಷ್ಯ ನಿನ್ನ ಕೈಯಲ್ಲಿದೆ. ಒಳ್ಳೆಯದಾಗಲಿ. ಧನ್ಯವಾದ.